ಹಲೋ ಫ್ರೆಂಡ್ಸ್, ಸಿಂಪಲ್ಲಾಗಿ ಮನೇಲಿ ಪಾಸ್ತಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವೋ ಸಬ್ಸ್ಕ್ರೈಬ್ ಆಗಿ. ಮೊದಲು ಒಂದು ಪಾತ್ರೆಗೆ ಪಾಸ್ತಾ ತಗೊಳ್ಳಿ. 1-2 ಬೌಲ್ ಪಾಸ್ತಾ ತಗೊಂಡು ಅದಕ್ಕೆ ನೀರು ಹಾಕಿ. ಜಾಸ್ತಿ ಹಾಕ್ಕೊಳ್ಳಿ ನೀರು ಸ್ವಲ್ಪ, ಯಾಕೆಂದರೆ ಬೇಯಬೇಕಲ್ವ ಅದು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಅದು ಚೆನ್ನಾಗಿ ಕುದ್ದು ಮೀಡಿಯಮಾಗಿ ಬೇಯಲಿ. ಬೆಂದಂಥ ಪಾಸ್ತಾನ ನೀರಿಂದ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲನೂ ತೆಗೆದಿಟ್ಕೊಂಡು ನೆಕ್ಸ್ಟ್ ಅದ್ರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲು 1-2-3 ಟೇಬಲ್ ಸ್ಪೂನ್ ಆಯಿಲ್, ಬೆಳ್ಳುಳ್ಳಿ, 1-2 ಮೀಡಿಯಮ್ ಈರುಳ್ಳಿ, ಟೊಮೊಟೊ 1 ಮತ್ತು ಪಾಸ್ತಾ ಸಾಸ್. ನೆಕ್ಸ್ಟ್ ಬೇಯಿಸಿರುವಂಥ ಪಾಸ್ತಾ, ಸಾಲ್ಟ್ ಮತ್ತು ಆರ್ಗ್ಯಾನ್ಜಾ, ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಳ್ಳೋಣ. ಎರಡೂ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಗರಂ ಮಸಾಲ 3 ಟೇಬಲ್ ಸ್ಪೂನ್. ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಆದ ತಕ್ಷಣ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ತುಂಬ ಫ್ಲೇಮ್ ಜಾಸ್ತಿ ಮಾಡ್ದಂಗೆ ಬೇಗ ಸಿದೋಗ್ಬಿಡುತ್ತೆ ಈರುಳ್ಳಿ. ಇವಾಗ ಸ್ವಲ್ಪ ಬ್ರೌನಿಗೆ ಟರ್ನ್ ಆಯಿತು, ಸಾಕು. ಈಗ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಬೆಂದು ರಸ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ಟೊಮೊಟೊನ ಪ್ಯೂರಿ ಬೇಕಿದ್ದರೂ ಮಾಡ್ಕೊಬೋದು. ಗ್ರೇವಿ ಥರ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಗ್ರೇವಿ ಅಂದರೆ. ಇಲ್ಲ ಅಂದರೆ ಹೆಚ್ಕೊಂಡು ಟೊಮೊಟೊನ ಅದು ನೀಟಾಗಿ ರಸ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ನಾವು ತಗೊಂಡಿದ್ದಂಥ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಆರ್ಗ್ಯಾನ್ಜಾ, ಚಿಲ್ಲಿ ಫ್ಲೇಕ್ಸ್ ಎರಡನ್ನೂ ಹಾಕ್ಕೊಳ್ಳಿ. ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಪಾಸ್ತಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ಪಾಸ್ತಾ ಸಾಸ್ ಒಂದು 3 to 4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಸಾಸ್ ಥರ ಜಾಸ್ತಿ ಇರಲಿ ಅಂದರೆ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಟೊಮೊಟೊ ಮಸಾಲೆ ಎಲ್ಲ ಸ್ವಲ್ಪ ಬೆಂದಂಗಾಗುತ್ತೆ. ಸ್ವಲ್ಪ ನಿಮಗೆ ಸಾಲ್ಟು ನಾವು ಪಾಸ್ತಾಗೆ ಹಾಕಿರ್ತೀವಿ, ಹಂಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಯಿಸಿರುವಂಥ ಪಾಸ್ತಾನ ಒಳಗಡೆ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ಫ್ರೈ ಮಾಡಿಕೊಂಡು ಬೇಕು ಅಂದರೆ ನೀವು ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ವೆಜಿಟೇಬಲ್ಸ್ ಏನೂ ಆ್ಯಡ್ ಮಾಡಿಲ್ಲ. ನೀವು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀನಿ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ಮೇಲೆ ವೆಜಿಟೇಬಲ್ಸ್ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ. ಇವಾಗ ಸಿಂಪಲ್ ಮನೇಲೇ ಮಾಡ್ಕೊಳ್ಳುವಂಥ ಪಾಸ್ತಾ ರೆಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು
ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.